ನಾಯಿ ಮತ್ತು ಕತ್ತೆಯ ಮಧ್ಯೆ ಒಪ್ಪಂದ ಆಗುತ್ತೆ. ನಮ್ಮಿಬ್ಬರಲ್ಲಿ ಯಾರು ರೇಸನ್ನು ಓಡಿ ಮೊದಲು ಅರಮನೆಯ ಸಿಂಹಾಸನವನ್ನು ತಲುಪ್ತಾರೋ ಅವರೇ ರಾಜ ಆಗ್ತಾರೆ ಅಂತ. ಸೊ ರೇಸ್ ಸ್ಟಾರ್ಟ್ ಆಗುತ್ತೆ. ಈ ನಾಯಿಗನ್ಸುತ್ತೆ ನಾನು ಬಹಳ ಫಾಸ್ಟಾಗಿ ಓಡ್ತೀನಿ, ಕತ್ತೆಯನ್ನು ಆರಾಮಾಗಿ ಸೋಲಿಸ್ಬಿಡ್ತೀನಿ ಅಂತ. ಆದರೆ ಆ ನಾಯಿ ಗೊತ್ತಿರಲ್ಲ ರಸ್ತೆಯ ಎಲ್ಲ ಸರ್ಕಲ್ಗಳಲ್ಲಿ ಬೀದಿ ನಾಯಿಗಳು ಗುಂಪಾಗಿ ಕಾಯ್ತಿದೆ ಅಂತ. ಅದೇ ರೀತಿ ಆಗುತ್ತೆ, ಆ ರಸ್ತೆಯ ಎಲ್ಲ ಸರ್ಕಲ್ಗಳಲ್ಲೂ ಬೀದಿ ನಾಯಿಗಳು ಗುಂಪಾಗಿ ಆ ನಾಯಿಯ ಮೇಲೆ ಎಗರುತ್ತೆ, ಗಾಯಗಳನ್ನು ಮಾಡುತ್ತೆ. ಆದರೂ ಕೂಡ ನಾಯಿ ಎಲ್ಲವನ್ನು ಎದುರಿಸಿ ಕಷ್ಟಪಟ್ಟು ಸಿಂಹಾಸನದ ಬಳಿ ಹೋದಾಗ ಕತ್ತೆ ಆಲ್ರೆಡಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ಆಗ ಆ ನಾಯಿ ಮನಸ್ಸಲ್ಲಿ ಅಂದ್ಕೊಳ್ಳುತ್ತೆ, ನನ್ನವರೇ ನನ್ನ ದಾರಿಗೆ ಅಡ್ಡ ಬರದೇ ಇದ್ದಿದ್ರೆ, ನನ್ನ ಕಾಲನ್ನು ಎಳಿದೇ ಇದ್ದಿದ್ರೆ ಇವತ್ತು ನಾನು ರಾಜ ಆಗಿರ್ತಿದ್ದೆ, ರಾಜ ಆಗಿ ಅವರಿಗೆ ಒಳ್ಳೇದು ಮಾಡ್ತಿದ್ದೆ ಅಂತ. ಅದೇ ರೀತಿ ಜೀವನದಲ್ಲಿ ನಮ್ಮವರೇ ನಮ್ಮ ಕಾಲನ್ನು ಎಳೆದು ನಾವು ಗೆಲ್ಲೇ ಇರೋ ಹಾಗೆ ನೋಡ್ಕೊತಾರೆ. ಅದಕ್ಕೆ ಅಲ್ವಾ ಹೇಳೋದು, ಒಳ್ಳೆಯವ್ರಿಗೆ ಮತ್ತು ಒಳ್ಳೆಯ ಕೆಲಸಗಳಿಗೆ ನೂರಾರು ವಿಘ್ನಗಳು ಅಂತ. ಸೊ ಹಾಗಾಗಿ